ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ ಮಾನ್ಸಾಸ್ ಕಿಚನ್ ವ್ಲಾಗ್ಗೆ ಸ್ವಾಗತ. ಇವತ್ತು ಡೈರೆಕ್ಟಾಗಿ ನಾನು ನಿಮಗೆ ಕಾವು ಕಟ್ಟದಲ್ಲೇ ಸಿಗ್ತಾ ಇದ್ದೀನಿ. ಇದು ನಮ್ಮ ಬೆಳಗಾವಿಯ ಫೇಮಸ್ ಕಾವು ಕಟ್ಟ. ಇದು ಅನ್ಗೊಳದಲ್ಲಿದೆ. ನನಗೆ ಅಡ್ರೆಸ್ ಸರಿಯಾಗಿ ಗೊತ್ತಿಲ್ಲ, ಅದೇ ಅಂತ ಅಂದ್ಕೊಂಡಿದ್ದೀನಿ. ಇದು ಶನಿವಾರದ ವ್ಲಾಗ್. ಇದು ಆ್ಯಕ್ಚುಲಿ ವ್ಲಾಗ್ 2 ವ್ಲಾಗಿಂದ ಮುಂಚೆ ಬರಬೇಕಿತ್ತು ಇದು, ಬಟ್ ಲೇಟ್ ಆಗಿದೆ. ಯಾಕಂದರೆ ಯಾವಾಗ ಶೂಟ್ ಮಾಡಿದೆ ಅಂತ ನನಗೆ ಗೊತ್ತಾಗಲಿಲ್ಲ. ಅಂದರೆ ನನ್ನ ಮೊಬೈಲಿಂದ ಮನೆಯವ್ರ ಮೊಬೈಲಿಗೆ ಟ್ರಾನ್ಸ್ಫರ್ ಮಾಡಿ ಆಮೇಲೆ ಎಡಿಟ್ ಮಾಡಿ ಹಾಕಿರೋದಲ್ವ, ಹಾಗಾಗಿ ಎಲ್ಲನೂ ಕನ್ಫ್ಯೂಸ್ ಆಗೋಗಿದೆ ನನಗಂತೂ. ಈ ಮೊಬೈಲ್ ಹ್ಯಾಂಗ್ ಆದರೆ ಹಾಗೇ ಆಗುತ್ತೆ, ಯಾವ ವೀಡಿಯೋಸ್ ಕೂಡ ಹೋಗೋದಿಲ್ಲ, ಯಾವ ಫೋಟೋಸ್ ಕೂಡ ಹೋಗೋದಿಲ್ಲ. ಅದೊಂದು ಪ್ರಾಬ್ಲಮ್ಮು. ಇಲ್ಲಿ ನಾವು ಶನಿವಾರ ದಿನ ರಾತ್ರಿ ಬಂದಿದ್ದು, ಸುಮಾರು 8 ಗಂಟೆ ಸುಮಾರು ಬಂದಿದ್ವಿ. ಇಲ್ಲೇ ಸ್ವಲ್ಪ ಏನಾದರೂ ತಿಂದ್ಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂಥೇಳಿ. ಮಧ್ಯಾಹ್ನ ಏನು ಜಾಸ್ತಿ ಮಾಡಿರಲಿಲ್ಲಾಗಿತ್ತು, ಸ್ವಲ್ಪನೇ ಏನು ಮಾಡಿದ್ದೆ. ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಅಂಥೇಳಿ. ಹಾಗಾಗಿ ಇಲ್ಲಿ ಸುಮಾರಷ್ಟು ಒಂದು 45 ಮೇಲೇ ಅಂಗಡಿಗಳಿವೆ, ಸಾಕಷ್ಟಿವೆ ನೋಡಿ. ಕ್ಲೀನ್ ಇದೆ ಮಾತ್ರ. ರೋಡ್ ಎದುರುಗಡೆನೇ ಇದೆ ಇದು. ಖಾಲಿ ತಿಂಡಿ ಅಂಗಡಿ ಅಷ್ಟೇ ಅಲ್ಲ, ಕೆಲವಷ್ಟು ಕ್ರಾಫ್ಟ್ಸ್, ಆಮೇಲೆ ಇದು ಮಕ್ಕಳ ಆಟಿಕೆ ಸಾಮಾನು, ಮತ್ತು ಸ್ವೀಟ್ ಅಂಗಡಿ, ಬಟ್ಟೆ ಅಂಗಡಿ ಎಲ್ಲನೂ ಇದೆ ಇಲ್ಲಿ. ಒಂದು ರೌಂಡ್ ಹೊಡೆದ್ಬಿಟ್ಟು ಆಮೇಲೆ ಏನಾದರೂ ತಿಂದರೆ ಆಯಿತು ಅಂಥೇಳಿ ಒಂದು ಸುತ್ತ ಹಾಕ್ತಾ ಇದ್ದೀವಿ. ಸುಮಾರಷ್ಟು ಉದ್ದ ಇದೆ ಇದು. ಆರಾಮಾಗಿ ಒಂದು ವಾಕ್ ಹೋಗೋಣ ಅಂಥೇಳಿ, ಆಮೇಲೆ ಬೇಕಿದ್ದರೆ ಮಾಡೋಣ ಅಂತ. ನಾವು ಆ್ಯಕ್ಚುಲಿ ಈ ಪಾನಿಪುರಿ, ಆಮೇಲೆ ಮಸಾಲೆ ಪುರಿ, ಪಿಜ್ಜಾ ಮತ್ತು ಸ್ಯಾಂಡ್ವಿಚ್ಚು ಇಷ್ಟನ್ನು ತೊಗೊಂಡಿದ್ವಿ. ಆಮೇಲೆ ಮನೆಗೆ ಹೋಗ್ತಿಕ್ಕಿದ್ರೆ ನಮ್ಮ ಮನೆಯವರು ಚೋಲೆ ಭಟೂರೆ ತೊಗೊಂಡಿದ್ರು, ನನಗೆ ಮತ್ತೆ ಬೇಕು ಅಂಥೇಳಿ. ನಾವು ಲಾಸ್ಟಲ್ಲಿ ಸ್ವಲ್ಪ ಜ್ಯೂಸ್ ಕುಡಿದು ಬಂದ್ವಿ. ಮತ್ತು ಮನೆಗೆ ಹೋಗಿ ಏನೂ ತಿಂದಿಲ್ಲ, ಅಷ್ಟು ತಿಂದಿದ್ದೇ ಸಾಕಾಗೋಯಿತು. ಎಲ್ಲನೂ ಶೇರ್ ಮಾಡಿನೇ ತಿಂತೀವಿ 4 ಜನ. ಹಾಗಾಗಿ ಟೇಸ್ಟ್ ವೈಸ್ ಚೆನ್ನಾಗಿದೆ. ಒಬ್ಬೊಬ್ರದ್ದು ಒಂದೊಂದು ಥರ ಟೇಸ್ಟ್ ಇದೆ, ಆದರೆ ಕ್ಲೀನಾಗಿದೆ ಮಾತ್ರ. ಇಲ್ಲಿ ಸ್ವಲ್ಪ ರೇಟ್ ಜಾಸ್ತಿ, ಯಾಕಂದರೆ ಅಂಗಡಿ ಮತ್ತು ಇದ್ರ ಮೇಲೆ ಹೋಗುತ್ತಲ್ವ ಎಲ್ಲ ಸೆಟಪ್ ಎಲ್ಲ. ಹಾಗಾಗಿ ಟೇಸ್ಟ್ ಚೆನ್ನಾಗಿತ್ತು. ಬಟ್ ಈ ಸ್ಯಾಂಡ್ವಿಚ್ ಇದೆಲ್ಲ, ಅದರಲ್ಲಿ ಬೀಟ್ರೂಟ್ ಹಾಕಿದ್ರು. ನನಗೆ ರಾ ಬೀಟ್ರೂಟ್ ಅಂದ್ರೇ ಆಗೋದಿಲ್ಲ, ಸ್ವಲ್ಪ ತೆಗೆದೇ ತಿಂದಿದ್ದೀನಿ. ಬಾಕಿ ಟೇಸ್ಟ್ ಚೆನ್ನಾಗಿತ್ತು, ಬೀಟ್ರೂಟ್ ಒಂದು ಬಿಟ್ಟು. ನಮ್ಮ ಮನೆಯವರೆಲ್ಲ ಪಿಜ್ಜಾ ತಿಂದರು, ನನ್ನ ಮನೆಯವರು ಮಗಳೆಲ್ಲ. ನಾ ತಿಂದಿಲ್ಲ. ಹಾಗೆ ತಿಂದು ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಲ್ಕೊಂಡಿದ್ದಷ್ಟೇ. ಇದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್. ಇದು ಬೆಳಿಗ್ಗೆ ತಿಂಡಿ ಎಲ್ಲ ಮಾಡಿ ಮಧ್ಯಾಹ್ನ ಅಡುಗೆಗೆ ಸಿಗ್ತಾಯಿದ್ದೀನಿ. ಇವತ್ತೇ ವೆಜ್ ಪುಲಾವು ಜೊತೆಗೆ ಈ ಮೊಟ್ಟೆ ಚಿಲ್ಲಿ, ಎಗ್ ಚಿಲ್ಲಿ. ಮೀನೇನು ತರೋದು ಒಂದಿನಕ್ಕೋಸ್ಕರ ಅಂಥೇಳಿ, ಮತ್ತು ಬೇಡ, ನಿನ್ನೆ ಅಷ್ಟೇ ಸ್ವಲ್ಪ ಹೊರಗಡೆ ತಿಂದಿದ್ದಲ್ವ, ಹಾಗಾಗಿ ಲೈಟಾಗೆ ಮಾಡಿಬಿಡೋಣ ಅಂಥೇಳಿ ಅದಕ್ಕೆ ಪಲಾವ್ ಕೂಡ ವೆಜ್ಜೇ ಮಾಡಿದ್ದೀನಿ ನಾನು. ನಾರ್ಮಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಈ ಗರಂ ಮಸಾಲು, ಚಕ್ಕೆ, ಲವಂಗ, ಆಮೇಲೆ ಪಲಾವ್ ಎಲೆ, ಈ ಚಕ್ರ ಮೊಗ್ಗು ಎಲ್ಲನೂ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ, ಅಂದರೆ ಸಿಡಿಯುತ್ತೆ. ಜಸ್ಟ್ ಈಗ ಸಿಡಿದಿದೆ ಹಾಗೇ. ಇದಿಷ್ಟನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಬಾರೀಕ ಕಟ್ ಮಾಡಿರೋಂಥ ಉದ್ದುದ್ದ ಕಟ್ ಮಾಡಿರೋಂಥ ಈರುಳ್ಳಿಯನ್ನು ಹಾಕ್ಕೊಳ್ತೀನಿ ನಾನು. ಈಗ ಗರಂ ಮಸಾಲ ಫ್ರೈ ಆಗಿದೆ. ನನ್ನ ಪಾತ್ರೆ ನೋಡಿ, ಇದು ಗ್ಯಾಸ್ ಇಲ್ಲದೆ ಇರಬೇಕಿದ್ರೆ ಒಲೆಯಲ್ಲಿ ಅಡುಗೆ ಮಾಡಿದ್ದಲ್ವ, ಹಾಗೇ ಇದೆ, ಹೋಗೇ ಇಲ್ಲ. ಎಷ್ಟು ತಿಕ್ಕಿದ್ರೂ ಹೋಗ್ತಾನೇ ಇಲ್ಲ ಅದು. ಮೋಸ್ಟ್ಲಿ ಈ ಕಟ್ಟಿಗೆದು ಅಂಟಿರುತ್ತಲ್ವ ಅದು ಅಂತ ಕಾಣಿಸುತ್ತೆ, ಹಾಗಾಗಿ ಹೋಗ್ತಾನೆ ಇಲ್ಲ ಎಷ್ಟು ತಿಕ್ಕಿದ್ರು. ಇದು ರೀಪ್ಲೇಸ್ ಮಾಡೋದಾ ಇಡೋದಾ ಗೊತ್ತಾಗ್ತಿಲ್ಲ, ಯಾಕಂದರೆ ಇನ್ಮೇಲೆ ಆ ರೀತಿ ಪರಿಸ್ಥಿತಿ ಬರೋದು ಬೇಡ. ಆದ್ರೂ ಏನಾದರೂ ಬಂದರೆ ಪಾತ್ರೆಗಳು ಬೇಕಾಗ್ತಾವಲ್ಲ, ಹಾಗಾಗಿ ಇಟ್ಟಿದ್ದೀನಿ ಹಾಗೇ. ಅದಕ್ಕೆ ಮಾಡ್ತಾಯಿದ್ದೀನಿ ನಾನು. ನನಗೆ ಸ್ಟೀಲ್ದು ಕುಕ್ಕರ್ ತೊಗೊಳ್ಬೇಕು, ಹಾಗಾಗಿ ನೋಡ್ತಾ ಇದ್ದೀನಿ. ಯಾವತ್ತಾದರೂ ಬಾಜಾರಿಗೆ ಹೋಗಿ ತರಬೇಕು. ಈರುಳ್ಳಿ ಹಾಕಿದ್ದೀನಿ, ಸ್ವಲ್ಪ ಬ್ರೌನಿಷ್ ಆದರೆ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಇವತ್ತೇ ಪಲಾವ್ ತುಂಬಾ ಸೂಪರಾಗಿತ್ತು, ಟೇಸ್ಟಿಯಾಗಿ. ಸ್ವಲ್ಪ ಬ್ರೌನಿಷ್ ಆಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು.
ನಾನು ವಾಯ್ಸ್ ಓವರ್ ಕೊಡಬೇಕಿದ್ರೆ ಸೌಂಡೇ ಹೋಗಿದೆ, ಯಾಕಂದರೆ ಥಂಡಿ ಆಗಿಬಿಟ್ಟಿದೆ. ಆದ್ರೂ ವ್ಲಾಗ್ ಹಾಕಲೇಬೇಕಲ್ವ, ಹಾಗಾಗಿ ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ಗ್ಯಾಪ್ ಆದರೆ ಸುಮಾರು ದಿನ ಗ್ಯಾಪ್ ಆಗಿಬಿಡುತ್ತೆ, ಆಮೇಲೆ ಕಂಟಿನ್ಯೂ ಮಾಡೋದಕ್ಕೆ ಆಗೋದಿಲ್ಲ. ಈಗ ಶುಂಠಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಟೊಮೆಟೊ, ಕ್ಯಾರೆಟು, ಆಮೇಲೆ ಬೀನ್ಸ್, ನಿಮಗೆ ಯಾವ ರೀತಿ ತರಕಾರಿ ಬೇಕೋ ಆ ರೀತಿ ಹಾಕ್ಕೊಳ್ಳಿ. ನಾನು ಕ್ಯಾರೆಟ್ ಮತ್ತು ಬೀನ್ಸ್ನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಈ ಕ್ಯಾಪ್ಸಿಕಮ್, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು, ಮತ್ತು MTR ಅವರ ಈ ಪಲಾವ್ ಮಸಾಲ ಇದೆಯಲ್ಲ, ಪಲಾವ್ ಪೌಡರು, ಅದನ್ನು ಹಾಕ್ಕೊಂಡಿದ್ದೀನಿ. ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡನ್ನೂ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿ ಘಮ ಬರುತ್ತೆ. ಲಾಸ್ಟಲ್ಲಿ ಬೇಕಾದ್ರೆ ಹಾಕ್ಕೋಬೋದು ಆಮೇಲೆ ಸ್ವಲ್ಪ, ಬಟ್ ಎಣ್ಣೆಯಲ್ಲಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಹಾಕಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಹೋಟೆಲೆಲ್ಲ ಹಾಗೆ ಮಾಡ್ತಾರೆ, ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೊತಾರೆ ಅವರು, ಹಾಗಾಗಿ ಘಮ ಚೆನ್ನಾಗಿ ಬರುತ್ತೆ ಅವ್ರದ್ದು. ಜಾಸ್ತಿ ಏನು ಮಸಾಲೆ ಹಾಕದೇ ಇದ್ರೂ ಕೂಡ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅದರಿಂದಲೇ. ಅದು ಒಂದು ಸತಿ ಫ್ರೈ ಮಾಡ್ಕೊಂಡಿದ್ದೀನಿ ಎಲ್ಲದನ್ನು. ನಾನು ಆ್ಯಕ್ಚುಲಿ 2 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ. ಅದರ ಲೆಕ್ಕದಲ್ಲಿ 4ಕ್ಕಿಂತ ಸ್ವಲ್ಪ ಕಡಿಮೆನೇ ಹಾಕ್ತಾಯಿದ್ದೀನಿ. 4 ಲೋಟಕ್ಕಿಂತ ಕಡೆ ನೀರು ಹಾಕ್ತಾಯಿದ್ದೀನಿ ನಾನು. ಯಾಕಂದರೆ ನಾನು ಯೂಸ್ ಮಾಡುವಂಥ ರೈಸ್ ಏನಿದೆ ಅದು ಸ್ವಲ್ಪ ಬೇಗನೆ ಮೆತ್ತಗಾಗಿಬಿಡುತ್ತೆ, ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ಮುದ್ದೆ ಆದರೆ ಅದು ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಬಿಸಿ ಬಿಸಿಯಾಗಿದ್ದಂತೂ ಊಟ ಮಾಡೋದಕ್ಕೆ ಆಗೋದಿಲ್ಲ, ಆ ರೀತಿ ಆಗ್ಬಿಡುತ್ತೆ. ಸ್ವಲ್ಪ ತಣ್ಣಗಾದರೆ ಕೂಡ ಸ್ವಲ್ಪ ಆದರೂ ತಿನ್ನೋದಕ್ಕಾಗುತ್ತೆ. ಅದಕ್ಕೆ ನಾನು ಒಂದು 3.5 ಲೋಟ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಬಾಸ್ಮತಿ ರೈಸ್ ಅಲ್ಲ, ನಾರ್ಮಲ್ ರೈಸ್. ಬಾಸ್ಮತಿ ರೈಸ್ ಜಾಸ್ತಿ ಊಟ ಮಾಡೋದಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ಊಟ ಮಾಡ್ತಿದ್ದಾಗಲೇ ಹೊಟ್ಟೆ ಏನೋ ತುಂಬಿದಾಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ರೈಸ್ನೇ ಹಾಕಿದ್ದೀನಿ. ಮತ್ತು ಮನೇಲಿ ಊಟ ಮಾಡಬೇಕಿದ್ರೆ ಬಾಸ್ಮತಿ ಅಷ್ಟೇನು ಇದು ಅನಿಸೋದಿಲ್ಲ, ಹೊರಗಡೆ ಆದರೆ ಅಡ್ಡಿಲ್ಲ, ಒಂದು ಸ್ವಲ್ಪ ಊಟ ಮಾಡಿ ಟ್ರಾವೆಲ್ ಮಾಡ್ಬೋದು. ನಾರ್ಮಲ್ ರೈಸ್ನೇ ಹಾಕಿದ್ದೀನಿ ನಾನು. ಒಂದು ಮಿಕ್ಸ್ ಕೊಟ್ಟು ಸ್ವಲ್ಪ ಕುದಿ ಬಂದ ತಕ್ಷಣ ಮೇಲ್ಗಡೆಯಿಂದ ಉಳಿದಿರೋ ಅಂಥ ಈ ಕೊತ್ತಂಬರಿ ಸೊಪ್ಪು ಮತ್ತು ನಿಂಬೆಹಣ್ಣು ಇದನ್ನು ಹಿಂಡ್ಕೊತಾ ಇದ್ದೀನಿ ನಾನು. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಇದರಿಂದ ಬ್ಯಾಲೆನ್ಸ್ ಆಗುತ್ತೆ ಎಲ್ಲ ಟೇಸ್ಟು. ಒಂದು ಅರ್ಧ ಹೋಳಷ್ಟು ಹಾಕಿದ್ದೀನಿ ನಿಂಬೆಹಣ್ಣನ್ನು. ಒಂದು ಸರ್ತಿ ಮಿಕ್ಸ್ ಕೊಟ್ಬಿಟ್ಟು ಆಮೇಲೆ ಕುಕ್ಕರ್ ಲಿಡ್ನ ಮುಚ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಮತ್ತು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ನಾನು, ಯಾಕಂದರೆ ನಮ್ಮ ಮನೆಯವರು ಸ್ವಲ್ಪ ಚಪ್ಪೆ ಅಂತ ಇರ್ತಾರೆ, ಹಾಗಾಗಿ. ಈಗ ಮುಚ್ಚಿದ್ದೀನಿ ಕುಕ್ಕರ್ ಲಿಡ್ನ. 2 ಸೀಟಿ ಆದರೆ ಸಾಕು, ಬೇಗನೆ ಬೆಂದ್ಬಿಡುತ್ತೆ ಇದು. ನೆಕ್ಸ್ಟ್ ಈಗ ನಾನು ಎಗ್ ಚಿಲ್ಲಿ ಮಾಡೋದಕ್ಕೆ ಬಂದಿದ್ದೀನಿ. ಸ್ವಲ್ಪ ಎಣ್ಣೆ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಶುಂಠಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ, ಸ್ವಲ್ಪ ಕಲರ್ ಬರಬೇಕು, ಇಲ್ಲಿ ತನಕ ಫ್ರೈ ಮಾಡ್ಕೊತೀನಿ. ಇದಾದಮೇಲೆ ಸ್ವಲ್ಪ ಟೊಮೆಟೊ, ಇದ್ರ ಜೊತೆಗೆ ಕ್ಯಾಪ್ಸಿಕಮ್ಮು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕ್ಯಾಪ್ಸಿಕಮ್ ನೀವು ಯಾವುದಕ್ಕೆ ಹಾಕಿದ್ರೂ ಟೇಸ್ಟ್ ಮಾತ್ರ ಎನ್ಹಾನ್ಸ್ ಆಗುತ್ತೆ, ತುಂಬ ಚೆನ್ನಾಗಿ ಒತ್ಕೊಂಡು ಬರುತ್ತೆ, ಎಲ್ಲ ಟೇಸ್ಟು ಬ್ಯಾಲೆನ್ಸ್ ಆಗುತ್ತೆ. ಏನೋ ಹೋಟೆಲಲ್ಲೇ ತಿಂದಾಗೆ ಅಂತ ಅನಿಸುತ್ತೆ, ಆ ರೀತಿ. ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮುಚ್ಕೊಂಡು ಬೇಯಿಸ್ಕೊಳ್ಳಿ. ಸ್ವಲ್ಪ ಬೆಂದಾಗಿದೆ. ಈಗ ಬಾಕಿ ಮಸಾಲ ಪುಡಿ ಎಲ್ಲ ಹಾಕ್ತಾ ಇದ್ದೇನೆ ನಾನು. ಅರಿಶಿನ ಪುಡಿ, ಜೊತೆಗೆ ಈ ಧನಿಯಾ ಪುಡಿ MTR ಅವ್ರದ್ದು, ಜೊತೆಗೆ ಇದು
ಖಾರದ ಪುಡಿ ಹಾಕಿದ್ದೀನಿ ನಾನು. ಇಷ್ಟೇ ಹಾಕಿರೋದು ಇದಕ್ಕೆ ಮಸಾಲ. ಖಾರದ ಪುಡಿ ಹಾಕಿರೋದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಜೊತೆಗೆ ಇದರ ಜೊತೆಗೇನೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಜಾಸ್ತಿ ಫ್ಲೇಮಲ್ಲಿ ಇಟ್ಟು ಎಣ್ಣೆ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಗಲೇ ಟೇಸ್ಟ್ ಬರೋದು ಅದಕ್ಕೆ. ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು. ಇದಕ್ಕೇನೆ ಬೇಯಿಸಿರುವಂಥ ಮೊಟ್ಟೆಯನ್ನು ಹಾಫ್ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಫ್ರೈ ಆದರೆ ಸಾಕು, ಚೆನ್ನಾಗಿರುತ್ತೆ. ನಿಮಗೆ ಈ ರೆಸಿಪಿ ಎಲ್ಲ ಹೇಗೆ ಅನಿಸ್ತು, ನನ್ನ ಬ್ಲಾಗ್ ಎಲ್ಲ ಹೇಗೆ ಇಷ್ಟ ಆಗುತ್ತಾ ಏನು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗಂತ ಹೇಳ್ತಾ ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.